ಇಟ್ಟಿದ್ದಾರೆ. ಏನಪ್ಪ ಶುಂಠಿ ಇದು ಶುಂಠಿ ಏನಪ್ಪ ಏನಾದರೂ ಗೊತ್ತಾ ನಿಮ್ಗೆ ಏನು ಅಂತ? ವಾಲ್ನಟ್ಸ್. ಇಲ್ಲೇ ಯಾವ್ದಾದ್ರು ಜಾಬ್ ಸಿಕ್ಕರೆ ಜಪಾನ್ಗೆ ಬಂದ್ಬಿಡೋಣ. ಜಪಾನ್ ಕೂಡ ಭೂಮಿ ಮೇಲಿರೋ ಸ್ವರ್ಗನೇ ಅಂತ. ನಮಸ್ಕಾರ ಎಲ್ರಿಗೂ. ಇವತ್ತು ನಾನು ನನ್ನ ಜಪಾನ್ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಈ ವಿಡಿಯೋದಲ್ಲಿ ನಾವು ಟೋಕಿಯೋಯಿಂದ ಮೌಂಟ್ ಫೂಜಿ ಅನ್ನೋ ಒಂದು ಪ್ಲೇಸ್ಗೆ ಹೋಗ್ತಾ ಇದ್ದೀವಿ. ಬಸ್ಸಲ್ಲಿ ಹೋಗ್ತಾ ಇರೋದು. ಇದು 2 hours ಡ್ರೈವ್ ಆಗುತ್ತೆ. ಮೌಂಟ್ ಫೂಜಿ ಬಂದುಬಿಟ್ಟು ಜಪಾನಿನ ಟಾಲೆಸ್ಟ್ ಪೀಕ್ ಅಂತಲೇ ಹೇಳ್ತಾರೆ. ಬನ್ನಿ ಇವಾಗ ಆ ಪ್ಲೇಸ್ನ ಹೇಗಿದೆ ಅಂತ ನೋಡೋಣ. ಟೈಮ್ ಎಷ್ಟಾಗಿದೆ ಗೊತ್ತಾ? 7:40 ಇನ್ನು 7:40. ಕಣ್ಣಲ್ಲಿ ಇನ್ನೂ ನಿದ್ದೆ ಹಂಗೆ ಇದೆ. ಮೆಟ್ರೋ ಸ್ಟೇಷನಲ್ಲಿ ಇದ್ದೀವಿ ಇವಾಗ. ಸಿಕ್ಕಾಪಟ್ಟೆ ಚಳಿ ಆಗ್ತಾ ಇದೆ. ಬಸ್ಸಲ್ಲಿ ಹೋಗೋದು. ಟೋಕಿಯೋಯಿಂದ 2 hours ಡ್ರೈವ್ ಇರುತ್ತೆ. ಸೊ ಹಾಗಾಗಿ ನಾವು ಒಂದು ಟೂರ್ ಏಜೆನ್ಸಿ ಬುಕ್ ಮಾಡಿದ್ದೀವಿ. ಸೊ ಆ ಏಜೆನ್ಸಿಯಿಂದ ಹೋಗ್ತಾ ಇರೋದು. ನಮ್ಮ ಜೊತೆ ಇನ್ನೊಂದಿಷ್ಟು ಜನ ಜಾಯಿನ್ ಆಗ್ತಾರೆ. ನೋಡೋಣ ಹೇಗಿರುತ್ತೆ ಅಂತ. ಏನು ಟವರಿಗೆ ಬನ್ನಿ ಅಂತ ಕ್ಲೀನಾಗಿ ಲೊಕೇಶನ್ ಹಾಕಿದ್ದಾರೆ. ಲವ್ ಮಾರ್ಕ್ ಇದೆ. ಲವ್ ಅಂತ ಮಾರ್ಕ್ ಇದೆ, ಸಿಂಬಲ್ ಆಫ್ ಲವ್. ಸೊ ಇಲ್ಲಿ ಸ್ವಲ್ಪ ದೊಡ್ಡ ದೊಡ್ಡ ಬಿಲ್ಡಿಂಗ್ ಕಾಣಿಸ್ತಿರೋದೇನೋ ನನಗೆ. ನೋಡು ಅಷ್ಟು ಹೈಟ್ ಇಲ್ಲಿ ಆ್ಯಕ್ಚುಲಿ ಜಪಾನಲ್ಲಿ ಅಷ್ಟು ಹೈ ರೈಸ್ ಬಿಲ್ಡಿಂಗ್ ನೋಡಲಿಲ್ಲ ನಾವು, ವಿಚ್ ಈಸ್ ಆ್ಯಕ್ಚುಲಿ ಗುಡ್. ಫೇಮಸ್ ಬಿಲ್ಡಿಂಗ್ ಅನ್ಸುತ್ತೆ. ಹಾಗಾಗಿ ಈಗ ಹೋಗೋಣ. ಹೆಂಗಿದೆ ನೋಡೋಣ ಮೌಂಟ್ ಫುಜಿ. ಕಮ್ ಆನ್, ಲೆಟ್ಸ್ ಗೋ. HIS is over there, okay? No HS. No HS. Sorry. You should go over there. ಸಿಕ್ತಾ? ಏನು ಕೊಟ್ಟರು? ಚಿಕ್ಕ ಮಕ್ಳಿಗೆ ಕೊಟ್ಟಂಗೆ ಅದನ್ನು ಹಾಕ್ಕೊಳ್ಳಿ ಅಂಟಿಸ್ಕೊಳ್ಳಿ ಅಂತ ಕೊಟ್ಟಿದ್ದಾರೆ. ಅಂಟಿಸ್ಕೊಳ್ಳಿ. ಚೆಸ್ಟ್ ಮೇಲೆ ಅಂಟಿಸ್ಕೊಬೇಕಂತೆ. ಸೀಟ್ ನಂಬರ್ ಕೊಟ್ಟಿದ್ದಾರೆ. ಕಳೆದೋದ್ರೆ ನನಗೆ ಕಾಂಟ್ಯಾಕ್ಟ್ ಮಾಡಿ ಅಂತ ನಂಬರ್ ಕೊಟ್ಟಿದ್ದಾರೆ. ಅದಕ್ಕಿಂತ ಅದಾದ್ಮೇಲೆ ಏನಂದ್ರು? ಟಾಯ್ಲೆಟಿಗೆ ಹೋಗಿ ಅಂದರು. ಬಸ್ ಹತ್ತಕ್ಕಿಂತ ಮುಂಚೆ ಪ್ಲೀಸ್ ಮೇಕ್ ಶೋರ್ ಟಾಯ್ಲೆಟಿಗೆ ಹೋಗಿ ಬನ್ನಿ ಅಂತ ಚಿಕ್ಕ ಮಕ್ಳಿಗೆ ಹೇಳ್ತಾರಲ್ಲ ಹಂಗೆ. ಬ್ಯೂಟಿಫುಲ್ ಆಗಿದೆ ಅಲ್ವಾ ಪ್ಲೇಸ್ ಮಾತ್ರ. ಜಪಾನ್ ಹಳ್ಳಿಗೆ ಬಂದಿದ್ದೀವಿ ಈಗ. ಇವಾಗೊಂದು ಸ್ಮಾಲ್ ವಿಲೇಜ್, ಜಪಾನ್ ಒಂದು ಪುಟ್ಟ ಹಳ್ಳಿ. ಹೇಗಿರುತ್ತೆ ಅಂತ ನೋಡೋಣ ಬನ್ನಿ. ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ. ಇದು ಎಂಟ್ರೆನ್ಸ್, ಹಳ್ಳಿದು ಎಂಟ್ರೆನ್ಸ್. ಇದು ಹಳ್ಳಿ ಕಮ್ ಓಪನ್ ಮ್ಯೂಸಿಯಂ ಅಂತೆ. ಟಮಟೆ ಬಾರಿಸ್ತಾ ಇದ್ದಾರೆ. ಒಂಥರ ತುಂಬ ಡಿಫ್ರೆಂಟ್ ಫೀಲಿಂಗ್ ಬರ್ತಾ ಇದೆ ನಮಗೆ ಜಪಾನಿಗೆ ಬಂದು. ಅವ್ರದ್ದು ಕಲ್ಚರ್ ಆಗಿರ್ಬೋದು ಎಲ್ಲ ಒಂಥರ ಟೋಟಲಿ ಡಿಫ್ರೆಂಟ್ ಅನಿಸ್ತಾ ಇಲ್ಲ. ಜಾಸ್ತಿ ಮನೆಗಳಿಲ್ಲ ಇಲ್ಲಿ. ಆವಾಗಿನ ಕಾಲದಲ್ಲಿ ಹೇಗಿರ್ಬೋದು ಅಂತ ಇಮ್ಯಾಜಿನ್ ಮಾಡ್ಕೊಬೋದು, ಎಸ್ಪೆಷಲಿ ಈ ಥರ ಬ್ಯಾಕ್ಗ್ರೌಂಡ್ ಇದ್ದಾಗ. ಮೇಲ್ಗಡೆನೆ ಜೋಳ, ಇದು ಚಂದ ಇಟ್ಟಿದ್ದಾರೆ ಅಲ್ಲ. ಪಂಪ್ಕಿನ್ ಎಲ್ಲ ಇದೆ, ಕುಂಬಳಕಾಯಿ, ಆಮೇಲೆ ಏನೇನಿದೆ ಇಲ್ಲಿ. ಮೋಸ್ಟ್ಲಿ ಇಲ್ಲೇ ಬೆಳೆದಿರೋದು ಅನ್ಸುತ್ತೆ. ಏನಪ್ಪ ಶುಂಠಿ, ಇದು ಶುಂಠಿ. ಏನಪ್ಪ ಏನಾದರೂ ಗೊತ್ತಾ ನಿಮ್ಗೆ ಏನು ಅಂತ? ವಾಲ್ನಟ್ಸ್ ಎಲ್ಲ ಹಾಕಿದ್ದಾರೆ. ಓಹ್ ಎಸ್, ವಾಲ್ನಟ್ಸ್. ಮೆಣಸಿನ್ಕಾಯಿ ಇದು ಎಲ್ಲ ಫ್ರೆಶ್ ಆಗಿ ಬೆಳೆದಿರೋದು. ಚೆಸ್ಟ್ನಟ್ಸ್. ಇದನ್ನು ಕಸ್ಬರ್ಕೆನಾ? ಕಸ್ಬರ್ಕೆ
ಭತ್ತದ ತೆನೆ ಇದ್ದಂಗಿದೆ ಇದು. ಒಳಗಡೆ ಏನಿದೆ ನೋಡೋಣ. ಒಂದು ಸ್ಮಾಲ್ ಶಾಪ್ ಇದೆ ಅಷ್ಟೇ. ತುಂಬಾ ಸುಂದರವಾದಂತಹ ಹಳ್ಳಿ ಇದು, ಮೌಂಟ್ ಫುಜಿಯಲ್ಲಿ ಇರೋದು. ಇದೇ ಥರದ್ದು ಪುಟ್ಟ ಪುಟ್ಟ ಹಳ್ಳಿಗಳು ಆಮೇಲೆ ಟೌನ್ ತುಂಬಾ ಇದೆಯಂತೆ ಮೌಂಟ್ ಫುಜಿಯಲ್ಲಿ. ನನಗೆ ಇಷ್ಟು ಬ್ಯೂಟಿಫುಲ್ ಆಗಿದೆ ಜಪಾನ್ ಅಂತ ಅಲ್ಲಿಗೆ ಹೋದ್ಮೇಲೆ ಗೊತ್ತಾಗಿದ್ದು. ಅಲ್ಲಿವರೆಗೂ ಜಪಾನಲ್ಲಿ ಇಷ್ಟು ಸೀನರಿ ಇರುತ್ತೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ವಾಪಸ್ ಹೋಗ್ಬೇಕು ಅನ್ನಿಸ್ತಿದ್ಯಾ? ನಂಗೆ ಅನಿಸ್ತಾ ಇಲ್ಲ, ಚೆನ್ನಾಗಿದೆ ಇಲ್ಲೇ. ಇಲ್ಲೆಲ್ಲಾದರೂ ರೆಂಟ್ ಕೊಟ್ಟರೆ ಇಲ್ಲೇ ಇರ್ಬೋದು ಅಂತನಾ ಸ್ವಲ್ಪ ದಿನ? ಸೀರಿಯಸ್ಲಿ ನಾನು ಅದೇ ಹೇಳ್ತಾ ಇದ್ದೆ, ಈಗ ಅವಿಗೆ ಇಲ್ಲೇ ಯಾವ್ದಾದ್ರು ಜಾಬ್ ಸಿಕ್ಕರೆ ಜಪಾನ್ಗೆ ಬಂದುಬಿಡೋಣ. ವೀಕೆಂಡಲ್ಲೆಲ್ಲ ಯಾವಾಗಲೂ ಮೌಂಟ್ ಫ್ಯೂಜಿಗೆ ಬರ್ಬೋದು ಅಂತ. ಸಕ್ಕತ್ತಾಗಿದೆ ಮಾತ್ರ. ಅಲ್ಲಿಂದ ನಾವು ಇನ್ನೊಂದು ಸೀನಿಕ್ ಪ್ಲೇಸ್ಗೆ ಬಂದ್ವಿ. ಮೌಂಟ್ ಫುಜಿಲಿ ಈ ಥರದ ಪ್ಲೇಸಸ್ ತುಂಬಾ ಇದೆ. ಒಂದು 15 to 20 ಮಿನಿಟ್ಸ್ ಡ್ರೈವಲ್ಲಿ ನಿಮಗೆ ಎಷ್ಟೊಂದು ಬ್ಯೂಟಿಫುಲ್ ಸೀನರಿ ನೋಡ್ಬೋದು ನೀವು. ಇದು ಸೀನಿಕ್ ವ್ಯೂ ಮತ್ತು ಒಂದು ಲೇಕ್ ಕೂಡ ಇದೆ ಪಕ್ಕದಲ್ಲಿ. ಆಟಮ್ನ ಎಕ್ಸ್ಪೀರಿಯನ್ಸ್ ಮಾಡೋಕ್ಕೆ ಈ ಪ್ಲೇಸ್ ಎಲ್ಲ ಸೂಪರ್ಬ್ ಆಗಿರುತ್ತೆ ಮಾತ್ರ. ಟ್ರೀಸ್ ಎಲ್ಲ ನೋಡಿ ಫುಲ್ ಕಲರ್ಫುಲ್ ಆಗಿರುತ್ತೆ. ಯೆಲ್ಲೋ ಕಲರ್ ಆಗಿರ್ಬೋದು, ರೆಡ್ ಕಲರ್ ಆಗಿರ್ಬೋದು, ತುಂಬಾ ಕಲರ್ಫುಲ್ ಆಗಿತ್ತು. ಬೆಸ್ಟ್ ಪ್ಲೇಸ್ ಅಂತಲೇ ಹೇಳ್ಬೋದು. ಗೈಸ್, ಭೂಮಿ ಮೇಲಿರೋ ಸ್ವರ್ಗನೇ ಇದು. ಸ್ವಿಟ್ಜರ್ಲೆಂಡ್ ಮಾತ್ರ ಅಂದ್ಕೊಂಡಿದ್ದೆ. ನೋ ಐ ವಾಸ್ ರಾಂಗ್. ಜಪಾನ್ ಕೂಡ ಭೂಮಿ ಮೇಲಿರೋ ಸ್ವರ್ಗನೇ ಅಂತಲೇ ಹೇಳ್ಬೋದು ಅಲ್ವಾ. ನಾವು ವಿಸಿಟ್ ಮಾಡಿದ್ದು ನವೆಂಬರ್ ಮಂತಲ್ಲಿ. ವೆದರ್ ಕೂಡ ತುಂಬ ಪ್ಲೆಸೆಂಟ್ ಆಗಿತ್ತು. ಟೆಂಪ್ರೇಚರ್ ಬಂದುಬಿಟ್ಟು 10 to 15 ಅಥವಾ 15 to 20 ಡಿಗ್ರಿ ಇತ್ತು. ಹಾಗಾಗಿ ನಾವು ಈ ಪ್ಲೇಸ್ನ ತುಂಬ ಎಂಜಾಯ್ ಮಾಡಿದ್ವಿ. ವಾಪಸ್ ಬರಲಿಕ್ಕೆ ಮನಸ್ಸಿರಲಿಲ್ಲ. ಎಷ್ಟು ದಿನ ಬೇಕಾದರೂ ಇಲ್ಲಿರ್ಬೋದು ಅನಿಸುತ್ತೆ, ಅಷ್ಟು ಬ್ಯೂಟಿಫುಲ್ ಆಗಿದೆ ಈ ಪ್ಲೇಸ್ ಮಾತ್ರ. ಮಧ್ಯಾಹ್ನ ಊಟ ಮಾಡೋಣ ಅಂತ ಹೇಳಿ ಅಲ್ಲೇ ಲೋಕಲ್ ಎಲ್ಲರೂ ಯಾವುದಾದ್ರೂ ಒಂದು ರೆಸ್ಟೋರೆಂಟ್ ಏನಾದರೂ ಟ್ರೈ ಮಾಡೋಣ ಅಂತ ಅಂದ್ಕೊಂಡ್ವಿ. ಆವಾಗ ನಮಗೆ ಈ ಥರ ಚಿಕ್ಕದು ಗಾಡೀಲಿ ಇಟ್ಕೊಂಡಿರೋ ಅಂಗಡಿಗಳು ಕಾಣ್ತು. ಇಲ್ಲೇ ಏನಾದರೂ ಟ್ರೈ ಮಾಡೋಣ ಅಂತ ಅನಿಸ್ತು. ಜಾಪನೀಸ್ ಸ್ಟೈಲ್ ಆಗಿರ್ಬೋದು, ಇಟಾಲಿಯನ್ ಆಗಿರ್ಬೋದು, ಒಂದಿಷ್ಟು ಡಿಫ್ರೆಂಟ್ ಕ್ಯೂಸಿನ್ಸ್ ಇತ್ತು. ನಾವು ಇಟಾಲಿಯನ್ ಕ್ಯೂಸಿನ್ನ ಟ್ರೈ ಮಾಡಿದ್ವಿ. ಪಾಸ್ತಾ ತೊಗೊಂಡ್ವಿ ಆ್ಯಕ್ಚುಲಿ. ಚಳಿಗೆ ಬೆಚ್ಚಗೆ ಏನಾದರೂ ಕುಡಿಬೇಕು ಅಂತ ಅನಿಸ್ತು. ಅದಕ್ಕೆ ಒಂದು ಕಾಫಿ ಕೂಡ ತಗೊಂಡ್ವಿ. ಇಟಾಲಿಯನ್ ಇದು ನಿಂದು, ಇದು ನಂದು. ಎಷ್ಟು ಚೆನ್ನಾಗಿದೆ ಗೊತ್ತಾ. ಇಲ್ಲಿ ನೋಡಿ ಈ ರೀತಿ ಆ ಥರ ಗಾಡೀಲಿ ಅಂಗಡಿಗಳನ್ನ ಇಟ್ಕೊಂಡಿದ್ದಾರೆ. ಒಂದು ಇಟಾಲಿಯನ್ ಇದೆ, ಒಂದು ಜಾಪನೀಸ್ ಇದೆ, ಇನ್ನೊಂದು ಯಾವುದೋ ಬೇರೆ ದೇಶದಿದೆ. ಆಮೇಲೆ ಒಂದು ಕಾಫಿ, ಒಂದು ಸ್ಮಾಲ್ ಕೆಫೆ ಕೂಡ ಇದೆ. ಕಾಫಿ ಕೂಡ ತೊಗೊಂಡಿದ್ದೀವಿ ನಾವು. ಇಲ್ಲಿ ಕಾಫಿನೂ ಸಕ್ಕತ್ತಾಗಿದೆ. ಟೇಸ್ಟ್ ಹೇಗಿದೆ? ಟೇಸ್ಟ್ ಮಾಡೋಣ. ಚೆನ್ನಾಗಿದೆ. ಓಕೆ, ನಮ್ಮ ನೆಕ್ಸ್ಟ್ ಸ್ಟಾಪಿಗೆ ಬಂದಿದ್ದೀವಿ. ಸೆಂಗೆನ್ ಪಾರ್ಕ್ ಅಂತ, ಟೋಕಿಯೋದಿಂದ 2 hours ಡ್ರೈವು. ಇಲ್ಲಿ ಬಂದು ಇಲ್ಲಿ ಒಂದು 400 ಸ್ಟೆಪ್ಸ್ ಹತ್ತಿದ್ರೆ ಅಲ್ಲಿಂದ ಅಲ್ಲೊಂದು ಶ್ರೈನ್ ಇದೆ. ಸೊ ಅಲ್ಲಿಂದ ಶ್ರೈನ್ ಅಂದರೆ ಏನು ಹೇಳ್ಬೇಕು, ಎಲ್ರಿಗೂ ಅರ್ಥ ಆಗಲ್ಲ. ಶ್ರೈನ್ ಅಂದರೆ ಈಗ ಇವ್ರದ್ದು ಶಿಂಟೋ ಅಂತ ಒಂದು ರಿಲಿಜಿಯನ್ನು, ಅಲ್ಲಿ ಅವ್ರದ್ದು ದೇವ್ರುಗಳು ಕೂರಿಸಿರ್ತಾರೆ, ಅದಕ್ಕೆ ಶ್ರೈನ್ ಅಂತ ಹೇಳ್ತಾರೆ. ಇವ್ರದ್ದು ನಮ್ಮದು ಹಿಂದೂಯಿಸಮ್ ಥರನೇ ತುಂಬಾ ಲಕ್ಷ ದೇವ್ರು ಇದೆಯಂತೆ.
ಬೆಟ್ಟಕ್ಕೊಂದು ದೇವರು, ಹೂವಕ್ಕೊಂದು ದೇವರು, ನದಿಗೊಂದು ದೇವರು. ಅದೇ ಥರ ಕೆಲವೊಂದು ಶ್ರೈನ್ಗಳಲ್ಲಿ ಕೆಲವೊಂದು ದೇವ್ರನ್ನ ಕೂರಿಸಿರ್ತಾರೆ, ಅದಕ್ಕೆ ಪೂಜೆ ಮಾಡ್ತಾರೆ ಅಷ್ಟೇ. ನಮ್ಮ ಟೆಂಪಲ್ ಥರ ಅಂತ ಅಂದ್ಕೊಬೋದು. ಆವಾಗಲೇ ಅವಿ ಹೇಳ್ದಂಗೆ 400 ಸ್ಟೆಪ್ಸ್ ಹತ್ತಬೇಕು. ಮಧ್ಯ ತುಂಬ ಸುಸ್ತಾಗಿತ್ತು ಅಂತ ಇಲ್ಲಿ ಒಳಗಡೆ ಬಂದಿದ್ವಿ ಒಂದು ಸ್ವಲ್ಪ ರೆಸ್ಟ್ ಮಾಡೋಣ ಅಂತ. ಸೊ ಮೇಲ್ಗಡೆ ಇರೋದು ಮೌಂಟ್ ಫೂಜಿ ಅಂತ ಹೇಳಿಬಿಟ್ಟು ಒಳ್ಳೆ ವ್ಯೂ ಇರುತ್ತೆ, ಬಟ್ ಅದು ತುಂಬ ಸತಿ ಕಾಣೋದೇ ಇಲ್ಲ, ಯಾವುದೋ ಕೆಲವೊಂದು ಟೈಮಲ್ಲಿ ಮಾತ್ರ ಕಾಣೋದಂತೆ. ಎಷ್ಟು ಸ್ಟೆಪ್ಸ್ ಬಂದ್ವಿ? ಒಂದು 200 ಬಂದಿದ್ದೀವಿ, ಇನ್ನು 200 ಇದೆ. ಎಷ್ಟಾಗ್ತಾ ಇದೆ? ಫುಲ್ 10. ಫೈನಲಿ ಪೀಕ್ನ ರೀಚ್ ಆದ್ವಿ. ಆ ಪಗೋಡ ಏನು ಕಾಣ್ತಲ್ವ ಅದ್ರ ಹಿಂದೆನೇ ಮೌಂಟ್ ಫುಜಿ ವ್ಯೂ ಕಾಣಬೇಕು. ಫುಲ್ ಕ್ಲೌಡಿಂದ ಮುಚ್ಚಿಬಿಟ್ಟಿದೆ, ಏನೂ ಕಾಣಲಿಲ್ಲ. ಆ್ಯಕ್ಚುಲಿ ಅದು ಕಂಡಾಗ ತುಂಬ ಬ್ಯೂಟಿಫುಲ್ ಆಗಿರುತ್ತಂತೆ. ಅದ್ರದ್ದೊಂದು ಫೋಟೋ ಹಾಕಿದ್ದೀನಿ ನೋಡಿ. ಸೊ ಈ ರೀತಿ ನಾವು 400 ಸ್ಟೆಪ್ಸ್ ಹತ್ಕೊಂಡ್ಬಂದರೆ ಆ ಪಗೋಡ ಹಿಂದೆ ಮೌಂಟ್ ಫ್ಯೂಜಿ ಈ ಥರ ಕಾಣುತ್ತೆ. ಅದು ಆ್ಯಕ್ಟಿವ್ ವಾಲ್ಕೆನೋ ಇರುವಂಥದ್ದು, ತುಂಬಾ ಬ್ಯೂಟಿಫುಲ್ ಆಗಿದೆ. ಬಟ್ ಅನ್ಫಾರ್ಚುನೇಟ್ಲಿ ನಮಗೆ ಕಾಣಿಸ್ಲಿಲ್ಲ, ಸೊ ಏನೂ ಮಾಡೋಕ್ಕಾಗಲ್ಲ. ಹಾಗೆ ಅಲ್ಲಿ ಮೇಲ್ಗಡೆಯಿಂದ ಆ ಒಂದು ವ್ಯೂ ಹೇಗಿರುತ್ತೆ ಅಂತ ಕೂಡ ನಾನು ಕ್ಯಾಪ್ಚರ್ ಮಾಡಿಕೊಂಡೆ. ಅದೊಂದು ಚಿಕ್ಕ ಟೌನ್ ಅಷ್ಟೇ, ಸಿಟಿ ಕೂಡ ಅಲ್ಲ. ಸೊ ತುಂಬಾ ಬ್ಯೂಟಿಫುಲ್ ಆಗಿತ್ತು ಮಾತ್ರ ವ್ಯೂ ಅಲ್ಲಿಂದ. ಇವಾಗ ವಾಪಸ್ ಕೆಳಗೆ ಇಳ್ಕೊಂಡು ಹೋಗ್ತಾ ಇದ್ದೀವಿ. ವಾಪಸ್ ಹೋಗ್ತಾ ಅಷ್ಟು ಸುಸ್ತಾಗಲಿಲ್ಲ, ಇಳಿಯೋದಲ್ವಾ. ಹಾಗೆ ಆಟಮ್ ಇದ್ದಿದ್ದರಿಂದ ಸುತ್ತಮುತ್ತ ಮರಗಳು ಸಖತ್ ಬ್ಯೂಟಿಫುಲ್ ಆಗಿ ಕಾಣ್ತಾ ಇತ್ತು. ಇದು ಆ್ಯಕ್ಚುಲಿ ಜಪಾನಿನ ಒಂದು ಹಳ್ಳಿ ಸೈಡೆಲ್ಲ ಮನೆಗಳಾಗಿರ್ಬೋದು, ಸುತ್ತಮುತ್ತ ವಾತಾವರಣ, ಗದ್ದೆ ಎಲ್ಲ ಹೇಗೆ ಕಾಣ್ಬೋದು ಅನ್ನೋದಕ್ಕೋಸ್ಕರ ಈ ವಿಡಿಯೋ ಒಂದು ಮಾಡಿಕೊಂಡೆ. ನೋಡಿ ಎಷ್ಟು ಪೀಸ್ಫುಲ್ ಆಗಿದೆ ಅಲ್ವಾ. ಜಪಾನಲ್ಲಿ ಸಣ್ಣ ಸಣ್ಣ ಊರುಗಳಲ್ಲೆಲ್ಲ ಮನೆಗಳು ನೋಡಿ ಈ ಥರ ಇರುತ್ತೆ. ನನಗಂತೂ ಇಲ್ಲೇ ಸೆಟ್ಲ್ ಆಗಿಬಿಡೋಣ ಅನ್ನೋಷ್ಟು ಇಷ್ಟ ಆಯಿತು ಮಾತ್ರ, ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಸುಮ್ಮನೆ ಹೇಳಬೇಕು ಅಂತ ಹೇಳ್ತಾ ಇರೋದಲ್ಲ. ತುಂಬಾ ಪೀಸ್ಫುಲ್ಲಾಗಿತ್ತು. ಅಲ್ಲಿ ಜನನೂ ಕೂಡ ನನಗೆ ತುಂಬ ಇಷ್ಟ ಆದರು. ಅವರಾಯಿತು ಅವ್ರ ಪಾಡಾಯಿತು ಅಂತ ಇರ್ತಾರೆ. ಐ ಜಸ್ಟ್ ಲವ್ ಜಪಾನ್ ಅಂತಲೇ ಹೇಳ್ಬೋದು. ಸೊ ಇಲ್ಲಿಗೆ ಈ ವಿಡಿಯೋನ ನಾನು ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಇನ್ನೂ ತುಂಬಾ ವೀಡಿಯೋಸ್ ಇದೆ ಜಪಾನ್ದು. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಪ್ಲೀಸ್ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೊಂದು ವಿಡಿಯೋ ಒಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.